ಶೋಲ್ಡರ್ ಪೇನು, ಆಮೇಲೆ ಭುಜ ನೋವು, ಇದು ಜಾಸ್ತಿ ನೋವಿದೆ. ಈಗ ನಿಮ್ದು ಯಾವ ನಿಮ್ದು ಮುರುಡೇಶ್ವರ, ಅಲ್ಲಿ ಮುರೇ ಡಾಕ್ಟರ್ ತೋರಿಸಿದ ಅಲ್ಲಿ MRI ಇದು ಮಾತ್ರ ಎಕ್ಸ್ರೇ ಮಾತ್ರ ತೆಗಿತೀವಿ ಡಾಕ್ಟರ್ ಹತ್ರ. ಏನ್ ಹೇಳಿದ್ರು ಅವ್ರು ಇದೀರಿ ಅಂತ ಸರ್ವೈಕಲ್ ಅಲ್ವಾ, ಸ್ಲಿಪ್ ಆಗಿದೆ, ಡಿಸ್ಕ್ ಪಂಚ್ ಆಗಿದೆ ಅಂತ ಆಪರೇಷನ್ ಬೇಕಾಗ್ಬೋದು ಅಂತ ಹೇಳಿದ್ರು. ಈಗ ನೋವಿದೆ ಅಲ್ಲೇ ಮುರುಡೇಶ್ವರದಲ್ಲೇ ತೋರಿಸಿದ್ರ? ಅಲ್ಲ, ಭಟ್ಕಳ. ಈಗ ನೋವಿದೆಯಲ್ಲ ನೋವಿದೆ. ಈಗ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ, ಈಗಲೇ ಕಮ್ಮಿ ಆಗಬೇಕು. ಈಗ ನೀವು ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡ್ಬಂದಿದ್ದೀರಿ? 200-300 ಜಾಸ್ತಿ ಅಲ್ಲ, ಒಂದು 500 ಜರ್ನಿ ಮಾಡಿ ಬಂದಿದ್ದೀವಿ. ಈಗ ನೋವಂತೂ ಸಿಕ್ಕಾಪಟ್ಟೆ ಇದೆ. ನಾನು ಟ್ರೀಟ್ಮೆಂಟ್ ಆದ್ಮೇಲೆ ನೋವು ಇದೆಯಲ್ಲ ನಾನು ಹೇಳ್ಬೇಕು. ಆಯ್ತು, ರೈಟ್. ಇದರ ಅವ್ರ ಪೇಷಂಟ್ ಹೊರಗಡೆ ಕರೀರಿ, ಅವ್ರು ನೋಡಿ. ಇದು ಲೆವೆಲ್ ಇದೆ, ಹೌದಾ? ಇಲ್ಲಿ ಮೇಲೆ ಕೆಳಗಿದೆ. ಟ್ರೀಟ್ಮೆಂಟ್ ಆದಮೇಲೆ ಇದು ಲೆವೆಲ್ ಆಗಬೇಕು. ಇದು ಲೆವೆಲ್ ಆಯ್ತು ಅಂದ್ರೆ ಅದು ನೋವು ಕಮ್ಮಿ ಆಗುತ್ತೆ. ಹಾಗೆ ಆಯ್ತಾ, ಮಲ್ಕೊಳ್ಳಿ. ಸೊಂಟ ನೋವೇನಾರು ಇದೆಯಾ? ಶೋಲ್ಡರ್ ಇದೆಯಲ್ಲ, ಇಲ್ಲೇ ಈ ಕೈ ಜಾಸ್ತಿ. ಇಲ್ಲಿ ನೋಡಿ, ಸತ್ಯಕ್ಕೆ ನೋಡ್ಬೇಕು. ಇದು ಎತ್ತರ ಇದೆ, ಕಾಣ್ತದ? ಪೇಪರ್ ಲೆವೆಲ್ ಇದೆ, ಕಾಣ್ತದಲ್ಲ? ಬೆಡ್ ಮೈದು ಆರಾಮಾಗಿ. ನೋವು ಎಷ್ಟು ವರ್ಷದಿಂದ ಇದೆ? 2 ವರ್ಷ ಆಗಿದೆ ಸರ್. 2 ವರ್ಷದಿಂದ? ಹೌದು. ವಯಸ್ಸು 44. ಮಂಡಿ ಕೂಲಿಕ್ಕೆ ಆಗಲ್ಲ. ಈಗ ನೋವಿದ್ಯಾ ಮಂಡಿ ಹೋಗ್ಲಿಕ್ಕೆ? ಕೂರ್ಗಾಗಲ್ಲ? ಈಗ ಆಗಲ್ಲ. ಹಿಂಗೆ ಚಿಕ್ಕ ಪಡಿ ಕಮ್ಮೋಡ್ ಯೂಸ್ ಮಾಡ್ತೀವಿ, ನೋವಾಗುತ್ತೆ. ಶರ್ಟ್ ಮೇಲೆ ಮಾಡಿ. ಬಲಗಾಲ ಮೇಲೆ ಬೆಡ್ಸ್, ಎಡಗಾಲ ಬೆಡ್ಸ್. ಉಲ್ಟಾ ಮೈದು ಆರಾಮ. ಈ ಕೈ ಉಲ್ಟಾ ಮೇಲೆ ಬೆಡ್ ಇದೆ, ಇದಿದೆ ಬೆಡ್, ಇದು ಬೆಡ್, ಇದು ಬೆಡ್. ಮೈದು ಕಾಲ್ ಮಾಡಿ ಬೆಡ್, ಇದು ಮಾಡಿ ಬೆಡ್, ಸೀದಾ ಮಾಡಿ. ಇಲ್ಲಿ ನೋಡಿ, ಕತ್ತೆ ನೋಡಿ. ದಿಸ್ ಇಸ್ ಕಾಲ್ಡ್ ಬ್ಯಾಲೆನ್ಸಿಂಗ್, ಮರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ನರನಾಡಿಗಳೆಲ್ಲ ಬ್ಯಾಲೆನ್ಸ್ ಆದ ತಕ್ಷಣ ಅದು ನೋವು ಕಮ್ಮಿ ಆಗ್ತದೆ.
ನೀವು ಸ್ಟ್ರೈಟ್ ಆಗಿ ಹೇಳಬಾರ್ದಲ್ಲ ಅವರು Okay. ಮೊದಲಾಗಿ ಕೈ ಇವ್ರಿಗೆ ಎದ್ದೇಳಿ ಕೆಳಗೆ ಇಳಿರಿ ಕೆಳಗೆ ಎತ್ತಿ ಎತ್ತಿ ಫುಲ್ ಎತ್ತಿ ಎತ್ತಿ ಆ ಕಡೆ ತಿರುಗಿ ಬಿಡಿ ಕೈ ಜೋಡಿಸಿರ್ತೇವೆ ಈಗ ಎದ್ದು ನಿಧಾನಕ್ಕೆ ವಾಕ್ ಮಾಡ್ರಿ ಮೈ ಲೂಸ್ ಬಿಟ್ಟು ನೋಡ್ರಿ ನೋವಿದೆಯಾ ಅಂತ ನೋಡಿ ಸ್ವಲ್ಪ ಇದೆ. ಮುಂಚೆಗಿಂತ ಕಮ್ಮಿ ಆಗಿದೆಯಾ ಸ್ವಲ್ಪ ಕಮ್ಮಿ. ಅಲ್ಲಿ ಹೇಳ್ರಿ ಅವ್ರಿಗೆ ಈಗ ಎಷ್ಟು ಪರ್ಸೆಂಟ್ ಕಮ್ಮಿ ಅನಿಸ್ತದೆ ನಿಮಗೆ ಒಂದು 20%, 30% ಕಮ್ಮಿ. 30% ಕಡಿಮೆ ಇದೆ ಇನ್ನೊಂದ್ಸರಿ ಹತ್ತಿ ಇನ್ನೊಂದ್ಸರಿ ಸ್ವಲ್ಪ ನೋಡಿ. ಸ್ವಲ್ಪ 30% ಕಡಿಮೆ ಇದೆಯಾ ಈಗ ಇನ್ನೊಂದು ಟ್ರೀಟ್ಮೆಂಟ್ ಮಾಡ್ತೇನೆ ಮತ್ತೆ 30% ಕಡಿಮೆ ಆಗ್ತದೆ. ಮತ್ತೆ ಈ ಕೂದಲ ಅದನ್ನ ಆಮೇಲೆ ಮಾಡ್ತೇನೆ ನಾನು ಇಲ್ಲಿ ಕುತೂಹಲ ಕುತ್ಕೊಳ್ಳೋದಲ್ಲ ನಾನು ಶೋಲ್ಡರ್ ಅಷ್ಟೇ ಮಾಡ್ತೇನೆ ಫಸ್ಟ್ ಆಮೇಲೆ ಅದು ಈಗ ಈ 30% ಕಮ್ಮಿ ಆಯ್ತಲ್ಲ ಹಾಗೆ ಮೈ ಊಸ್ಬಿಡ್ರಿ ಉಸ್ಕೊಳ್ಳೋ ಕಡೆ ಮಾಡಿ ನೋಡಿ ಬೆಳಿ ತಗೊಳ್ಳಿ ಕೆಳಗೆ ಹೋಗಿಸಿ ತಪ್ಪು ಮೇಲೆ ನೋಡಿ ಕೆಳಗೆ ಮೇಲೆ ಕೆಳಗೆ ಒತ್ತಿ ನನ್ನ ಕೈ ಒತ್ತಿ ಕೆಳಗೆ ಹೋಗಿಸಿ ಮೇಲೆ ಕೆಳಗೆ ಮೇಲೆ ಬಲ ಎಡ ಬಲ ಎಡ ಸ್ಟ್ರೈಟ್ ಮೈ ಲೂಸ್ಬಿಡ್ರಿ ಈಗ ವಾಕ್ ಮಾಡಿ ನೋಡ್ರಿ ಈಗ ಎಷ್ಟು ಪರ್ಸೆಂಟ್ ಇದೆ ಇದೆಯೋ ಇಲ್ಲ ಕತ್ತು ಬಾಕ್ಸಿ ನಡೀತವ ಸ್ಟ್ರೈಟ್ ಈಗ ಎಷ್ಟು ಪರ್ಸೆಂಟ್ ಇದೆ ಎಷ್ಟು ಪರ್ಸೆಂಟ್ ಹೋಯ್ತು 50% ಇದೆ. 50% ಹೋಯ್ತಾ ಅಲ್ಲಿ ಹೇಳ್ರಿ 50% ಹೋಗಿ. 50% ನೋವು ಹೋಗಿದ್ಯಾ ಹೌದು. ನಿಜ ಹೇಳ್ತಿದ್ದೀರಲ್ಲ ಅದು ನಿಜ. ಸುಳ್ಳು ಇಲ್ಲಲ್ಲ ಇಲ್ಲ. ಇನ್ನು 50% ತೆಗೆದು ಬಿಡೋಣ ಇಲ್ಲ ತೆಗ್ದುಬಿಡಿ. ಆಯ್ತು ಹಂಗೆ ಮೈ ಲೂಸ್ ಬಿಡ್ರಿ ಎಲ್ಲಿದೆ ತೋರಿಸಿ ಇಲ್ಲೇ ಇದೆ ಸರ್. ಇಲ್ಲಿ ಇದೆಯಲ್ಲ ಇಲ್ಲಿದೆ. ಈ ಕೈಯಲ್ಲಿ ಜಾಸ್ತಿ. ಇಲ್ಲಿದೆ ಇಲ್ಲಷ್ಟೇ ಇದೆ ಇದಷ್ಟು ಹೋಯ್ತು ಹೌದು. ಇದಿಷ್ಟೇ ಇದೆ ಹೌದಲ್ಲ ಇಷ್ಟೇ ಇದೆ. ಇಲ್ಲಿ ಇರ್ತಂಗೆ. ಅಷ್ಟೇ ಇದೆ ಮೈ ಲೂಸ್ ಬಿಡ್ರಿ ಈ ಕಡೆ ಮೈ ಲೂಸ್ ಇಲ್ಲಿ ಬರ್ತೀನಿ ನನ್ನ ಕಡೆ ಈಗ ನನ್ನ ಕಡೆ ಇದೆ ಆ ಕೈ ಇದ್ದ ಥರ ನೋಡಿರುತ್ತೆ ನಿಮಗೆ ಇಲ್ಲಿ ಮೈ ಇದೆಲ್ಲ ಮರ್ಮ ಪಾಯಿಂಟ್ಸ್ ಅಂತ ಹೇಳ್ತೇವೆ ಇದು ಯಾರು ನೀವು ಮನೇಲಿ ಮಾಡಿರ್ಬೋದಲ್ಲ
ಈಗ ಆ ಶೋಲ್ಡರ್ ಪೇನ್ ಇದೆಯಾ ನೋಡಿ. ಶೋಲ್ಡರ್ ಪೇನ್ ಇಲ್ಲ ಕೈ ಎತ್ತು ನೋಡ್ರಿ, ಫುಲ್ ಎತ್ತು ನೋಡ್ರಿ. ಸ್ವಲ್ಪ ಇದೆ, ಸ್ವಲ್ಪ ಅಂದ್ರೆ 1%. ಅಲ್ಲಷ್ಟೇ. ಅಷ್ಟೇ. ಎಷ್ಟು 1%, 2%? 5%. 2%, 2 ಪೈಸಾ ನೋಡ್ರಲ್ಲಿ ಹೌದು. ಅಷ್ಟೆಲ್ಲ ಹೇಳ್ತೀನಿ. ಈಗ ಎಷ್ಟಿದೆ? 2% ಇದೆ. 2% ಅಷ್ಟೇ. ಹೌದು. ಓಕೆ, ಆ 2% ಕ್ಲಿಯರ್ ಮಾಡೋಣಲ್ಲ, ಅಲ್ಲಷ್ಟೇ. ಓಕೆ, ಈ ಕಡೆ ಉಸಿರು ಓಡಾ ತಗೊಳ್ಳಿ, ಹಿಡ್ಕೋಬೇಕು, ಹೋಲ್ಡ್ ಮಾಡೋಕೆ ಹೇಳ್ತಾವ. ಈಗ ಬಿಡಿ, ಮತ್ತೆ ಉಸಿರು ಓಡಾ, ಈಗ ಬಿಡಿ, ಉಸಿರು ಓಡ, ಈಗ ಬಿಡಿ. ಟೈಟ್ ಆಗುತ್ತೆ. ಬಟ್ ಮೈಂಡ್ ಫ್ರೀ ಬಿಡಿ. ಈಗ 100%. ಓಕೆ. ಇದು ಯಾವುದಿಲ್ಲ, ಈಗ ನಾವು ಇಲ್ಲಿ ಸ್ವಲ್ಪ ಇದೆ. ಅದು ಸರಿ ಮಾಡೋಣ. ಈ ಶೋಲ್ಡರ್ ಕೈಯಲ್ಲಿ ಏನಿಲ್ಲ. ಓಕೆ. ಸ್ವಲ್ಪ ಇಲ್ಲ ಹೇಳ್ಬಿಡ್ರಿ, ನಿಮ್ಮ ಒಪ್ಪಿನ ಮರ್ಮ ಚಿಕಿತ್ಸೆ. ಓಕೆ. ನೋವಿಲ್ಲ. ನೋವಿಲ್ಲ. ಸರಿ, ಸರಿಯಾಗಿ. ಇಷ್ಟು ಫಾಸ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ರಾ? ಇಲ್ಲ, ತುಂಬಾ ನೋವಾಗ್ತಿದೆ ನನಗೆ. ಅಲ್ವಾ, ಹಿಂಸೆ ಆಗ್ತಿದೆ. ಈಗ ನಾವೇನು ಪೇನ್ ಕಿಲ್ಲರ್ ಕೊಟ್ಟಿಲ್ಲ ಅಲ್ವಾ? ಮಾತ್ರೆ ಕೊಟ್ವಾ? ಇಲ್ಲ. ಇಂಜೆಕ್ಷನ್ ಕೊಟ್ವಾ? ಇಲ್ಲ. ಆಯಿಲ್ ಹಚ್ಚಿದ್ವಾ? ಇಲ್ಲ. ಓನ್ಲಿ ಮರ್ಮ ಚಿಕಿತ್ಸೆ. ಹಿಂಗ್ ಮಾಡಿ ಸ್ವಲ್ಪ ಇಲ್ಲಿ ಆ ಥರ ಫೋಲ್ಡ್ ಮಾಡಿದ್ರಾ? ಎಲ್ಲಿ ಬರ್ತದೆ? ಇಂದ ಇಲ್ಲಿಯ ಅದಿರಲಿ. ಈಗ ಪೂರ್ತಿ ಹೋಯ್ತಲ್ಲ, ಇದಷ್ಟು ಹೋಯ್ತಲ್ಲ. ಈಗ ಸರ್ವೈಕಲ್ ಪ್ರಾಬ್ಲಮ್ ಆಗಿದ್ರೆ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿದ್ರೆ ಗ್ಯಾರಂಟಿ ಕೊಡ್ತಾರ? ಗ್ಯಾರಂಟಿ ಕೊಡೋದು ಇಲ್ಲ. ಬೇಕಾ ಆಪರೇಷನ್? ಹೆಪ್ಪಿ ಅಲ್ಲ? ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ಇದನ್ನ ಯಾರು ಮನೆಯಲ್ಲೇ ಟ್ರೈ ಮಾಡಬಾರ್ದು. ನೋಡ್ಲಿಕ್ಕೆ ಈಸಿ ಅನ್ಸ್ತದೆ, ಇದನ್ನ ಕಲೀಲಿಕ್ಕೆ 25 ವರ್ಷ ತಗೊಂಡಿದೆ. ನಾನು 3ನೇ ತಲೆಮಾರು. ಓಕೆ. ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಮಾಡ್ತಾ ಇರ್ತಾರೆ ಟ್ರೀಟ್ಮೆಂಟ್. ವಾರ್ಫೀಲ್ಡ್ ಅಲ್ಲಿ ಮೆಡಿಸಿನ್ ಕೊಡ್ಲಿಕ್ಕೆಲ್ಲ ಟೈಮ್ ಇರಲ್ಲ. ಆನೆ ಕುದುರೆಯಿಂದ ಬಿದ್ದ ತಕ್ಷಣ ಸೈನಿಕರು ರೆಡಿ ಮಾಡಿ ಹಂಗೆ ತಕ್ಷಣ ಯುದ್ಧಗಳು. ಅವಾಗ ಮಾಡಿದಂತಹ ಕಂಡಿದಂತಹ ಮರ್ಮ ಚಿಕಿತ್ಸೆ ಇದು ನಮ್ಮ ಫ್ಯಾಮಿಲಿಯಲ್ಲಿ ಬಂದಿದೆ. ತಂದೆ